ಸ್ಪರ್ಧೆ ನಡೀತಿದೆ. ಅದಕ್ಕೆ ನಮ್ಮ ಮನೆಗೆ ನಾಳೆ ಜಡ್ಜಸ್ ಬರ್ತಿದ್ದಾರೆ. ಯಾಕೆ ಬರ್ತಾರಂತೆ? ನಮ್ಮನೇಲಿ 2 ಜೋಡಿಗಳಿದೆಯಲ್ಲ, ಅವರಲ್ಲಿ ಯಾರು ಅನ್ಯೋನ್ಯವಾಗಿದ್ದಾರೆ ಅಂತ ಟೆಸ್ಟ್ ಮಾಡಿ ಬಹುಮಾನ ಕೊಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಅದೇನ್ ಅನ್ಯೋನ್ಯತೆ ಇದೆ ಅಂತ ಅವ್ರ ಮನೆಗೆ ಬರ್ತಿದ್ದಾರೆ. ಚಂಪಾ ಡೋಂಟ್ ಟಾಕ್ ರಬಿಶ್. ನೋಡ್ತಾ ಇರು, ಈ ಕಾಂಪಿಟೇಷನ್ ಅಲ್ಲಿ ನನ್ಗೆ ಹಬಿಗೆನೆ ಪ್ರೈಸ್ ಬರೋದು. ಸುಮ್ಮನಿರಮ್ಮ, ಹಾವು ಮುಂಗುಸಿ ತರ ಯಾವಾಗ್ಲೂ ಕಚ್ಚಾಡ್ತಾ ಇರ್ತಿ, ನಿಮಗ್ ಪ್ರೈಸ್ ಬರುತ್ತಾ? ಹಾಗಿದ್ಮೇಲೆ ನಮ್ಗೆ ಪ್ರೈಸ್ ಬರೋದು. ನಿಮ್ಮ ಜೋಡಿಗೆ ಪ್ರೈಸ್ ಬರುತ್ತಾ, ನಮ್ಮ ಜೋಡಿಗೆ ಪ್ರೈಸ್ ಬರುತ್ತಾ ಅಂತ ನೋಡೋಣ. ನಾವು ನ್ಯೂನ ದಂಪತಿಗಳು ಸ್ಪರ್ಧೆಯ ಜಡ್ಜಸ್ ಆಗಿ ಬಂದಿದ್ದೀವಿ. ಇವರು ಅನುಸೂಯ, ಇವರು ಸಾವಿತ್ರಿ. ವೆರಿ ಬ್ಯೂಟಿಫುಲ್. ಏನಪ್ಪಾ ಆಗ್ಲೇ ಸ್ಪರ್ಧೆ ನಡೆಸ್ಕೊಂಡ್ಬಿಟ್ಟಿದ್ದಾರೆ. ನಮಸ್ತೆ. ನಾನು ಪಲ್ಲು ಅಂತ. ಇವ್ರು ನಮ್ಮ ಯಜಮಾನ್ರು ವಿಟ್ಲ. ನಮಸ್ತೆ. ಈ ಮನೇಲಿ ಒಟ್ಟು ಎಷ್ಟು ಇದೆ? ನಾನು ಮತ್ತೆ ಹಬಿ, ಪಲ್ಲು ಮತ್ತೆ ವಿಟ್ಲ. ನೋಡಿ ನೋಡಿ, ನಾವು ದಂಪತಿಗಳಿಗೆ ಬೇರ್ದಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಗಂಡ ಕೊಡೋ ಉತ್ತರ, ಹೆಂಡತಿ ಕೊಡೋ ಉತ್ತರ ಒಂದೇ ಆಗಿದ್ರೆ ಫುಲ್ ಮಾರ್ಕ್ಸ್ ಕೊಡ್ತೀವಿ. ಹಂಗೆ 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 ಸರಿ. ಅದೇನು ಅಂತ ನನ್ಗೆ ಅರ್ಥ ಆಗ್ಬೇಕಂದ್ರೆ ಇಬ್ಬರ ಪ್ರಾಯ ಮತ್ತು ಅಭಿಪ್ರಾಯಗಳು ಒಂದೇ ಆಗಿರ್ಬೇಕು ಅಂತ ತಾನೇ ನಿಮ್ಮ ಮಾತಿನ ಅರ್ಥ. ಕರೆಕ್ಟ್. ಈಗ ಯಾರು ವಿನ್ತಾರೋ ಅವ್ರ ಫೋಟೋ ವೆಬ್ಸೈಟ್ ಅಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಟಿವಿಲ್ ಕೂಡ ಬರುತ್ತೆ. ನಿಮ್ಮ ಮತ್ತು ಪಾಂಡುರಂಗ ಅವರ ಸಂಬಂಧ ಹೇಗಿದೆ? ಐ ಲವ್ ಹಿಮ್ ಸೋ ಮಚ್. ಅವ್ರನ್ನ ಬಿಟ್ಟು ನನ್ನ ಕೈಲಿ 1 ಸೆಕೆಂಡ್ ಇರಕ್ಕಾಗಲ್ಲ. ಅವರೇ ನನ್ನ ಪ್ರಾಣ. ಅವ್ರನ್ನ ಉಸಿರು. ಗುಡ್. ನಿಮ್ಮ ಜೀವನದ ಮಧುರವಾದ ಕ್ಷಣಗಳನ್ನ ನೆನ್ಪು ಮಾಡ್ಕೋತೀರಾ? ಓ ಮೈ ಗಾಡ್, ಅದೇ 1, 2 ಲಾಟ್ ಆಗಿದೆ. ನೀವು ಹನಿಮೂನಿಗೆ ಎಲ್ಲಿಗೆ ಹೋಗಿದ್ರಿ? ಹನಿಮೂನಾ? ಮೊದಲು ಕೊಡೈಕೆನಾಲ್ ಹೋದ್ವಿ, ಅಲ್ಲಿಂದ ನೈನಿತಾಲ್, ಡಾರ್ಜಿಲಿಂಗ್ ಹೋದ್ವಿ. ಓಕೆ ಓಕೆ. ಈಗ ನೀವು ಹೋಗಿ ಕೂತ್ಕೊಂಡು ನಿಮ್ಮ ಯಜಮಾನ್ರನ್ನ ಕಳಿ. ಕಿಸ್ ಸೋ ಮಚ್. ಮುಗಿತಾ? ಜೋರಾಗಿ ಯಾಕೆ ಕಿರ್ಚ್ತಾ ಇದ್ದೀರಾ? ಮಿಸ್ಟರ್ ಪಾಂಡುರಂಗ, ನೀವು ಮದುವೆ ದಿನದ ಮಧುರ ಕ್ಷಣಗಳನ್ನ ನೆನ್ಪು ಮಾಡ್ಕೋತೀರಾ? ಅವು ಬರೀ 4 ದಿನಗಳು ಅಲ್ಲ ಕಣ್ರಿ, ದುರ್ಬರ ದಿನಗಳು. ನಮ್ದು ಮದುವೆನೇ ಅಲ್ಲ, ಯಾರ್ದೋ ಮದುವೆ ಎಲ್ಲ ಮುಂಜಾತ್ರೆ. ಮದುವೆ ಆದ್ಮೇಲೆ ಹನಿಮೂನ್? ಪ್ರಶ್ನೆ ಕೇಳಿದ್ರಿ ಕಣ್ರಿ. ನಮ್ಮ ತಾಯಣಿಗೂ ಹಂಗಂದ್ರೆ ಏನು ಅಂತ ಇವತ್ತಿನ ತನಕ ನನಗೆ ಗೊತ್ತೇ ಆಗಿಲ್ಲ. ಹೋಗ್ಲಿ, ನಿಮ್ ಮೊದಲ ಅನುಭವ ಹೇಳಿ. ಹೇಳೋದಕ್ಕೆ ಸುಡುಗಾಡು. ತಾಳಿ ಕಟ್ಟಿದ್ದು ಅಲ್ಲಿಂದ ಇವತ್ತಿನ ತನಕ ದಾತ್ನೇ ಪಿರದ್ನೇ. ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಡಿಂಗಿಲ್ಲ, ಡಿಂಗ್ ಡಾಂಗ್ ಹಾಳಾಗಿ ಹೋಗ್ಲಿರಿ. ಡೈಕುಟಿ ಮಿಲ್ಲು ಇಲ್ಲ. ಪ್ರಶ್ನೆಗಳನ್ನ ಕೇಳ್ಬೋದು ಮೇಡಮ್. ನಿಮ್ಮ ಜೀವನದ ಕನಸೇನು? ನನ್ನ ಜೀವನದ ಕನಸು ಒಂದೇ, ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರದ ಜೋಳಿಗೆ ಕಟ್ಟಿ ಅಲ್ಲಿ ನಮ್ಮ ಮಗನ ಹಾಕಿ ಹೋಗ್ಬೇಕು ಅಂತ. ಈ ಮನೆಯಲ್ಲಿ ನಿಮ್ಗಾಗ್ತಿರೋ ಕಷ್ಟಗಳೇನು? ಆಸ್ತಿಲಿ ಭಾಗ ಕೊಡೋದಕ್ಕೆ ನಮ್ಮ ಅಣ್ಣ ತಕರಾರು ಮಾಡ್ತಾ ಇದ್ದಾನೆ. ಆದ್ರೆ ಅವನು ತುಂಬಾ ಒಳ್ಳೆಯವನು. ಇವತ್ತ ನಾಳೆ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಮೇಲೆ ಕಾಯ್ತಾ ಇದ್ದೀನಿ. ನಾವು ಕೇಳಿದ ಪ್ರಶ್ನೆಗಳಿಗೆ ನೀವಿಬ್ರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಹೆಂಡತಿ ಏನು ಉತ್ತರ ಕೊಟ್ಲು ಅದೇ ಗಂಡನು ಕೊಟ್ಟಿದ್ದಾರೆ. ಆದ್ರಿಂದ ನಾವು ನಿಮ್ಮನ್ನ ಅನ್ಯೂನ್ಯ ದಂಪತಿಗಳು ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಈಗಿದೆ ಮಜಾ. ಅಲ್ಲ ಯಾರು? ನಮಸ್ಕಾರ. ಅನ್ಯೋನ್ಯ ದಂಪತಿಗಳು ಸ್ಪರ್ಧೆಯಿಂದ ಫೋನ್ ಮಾಡ್ತಾ ಇರೋದು. ಗಂಡ ಹೆಂಡತಿ ಯಾವಾಗ್ಲೂ ಪ್ರೀತಿ ಮಾಡ್ಕೊಂಡಿದ್ರೆ ಸಾಲದು, ಆಗ ಜಗಳನ ಆಡ್ತಿರ್ಬೇಕು. ಯಾವ ತರ ಹೆಂಡತಿಗೆ ಹೊಡೆದಿದ್ದೀರಾ? ಇಲ್ಲ. ಇವತ್ತು ಟ್ರೈ ಮಾಡಿ. ಆಯ್ತು. ಏನಪ್ಪಾ ಮಾತಾಡೋ ಟೋನೇ ಚೇಂಜ್ ಆಗ್ಬಿಟ್ಟಿದೆ. ಇನ್ಮೇಲೆ ನಾನು ಫುಲ್ ಚೇಂಜ್. ನಾನು ಏನೇ ಮಾಡಿದ್ರು ಎಲ್ಲ ನನಗೆ ಉಲ್ಟಾಗ್ತಾ ಇದೆ. ಇಬ್ಬರನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಾತಿ ಅವರೇ, ಇನ್ನು ನೀವು ಪಲ್ಲುಗೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ವಿಟ್ಲಂಗ್ ಅನುಮಾನ ಬರೋ ಹಾಗೆ ಅನೇಕ ಸಂದರ್ಭಗಳನ್ನ ನೀವೇ ಮಾಡಿದ್ರಿ. ಆದ್ರೂ ವಿಟ್ಲಂಗೆ ಪಲ್ಲು ಮೇಲೆ ಅನುಮಾನ ಬರಲೇ ಇಲ್ಲ. ವಿಟ್ಲಂಗ್ ಮತ್ ಬರೋ ಹಾಗೆ ಮಾಡಿ ಪಲ್ಲುನ ಹೊಡ್ಸಿದ್ರಿ. ಆದ್ರೂ ಅವರಿಬ್ಬರ ಮಧ್ಯೆ ಪ್ರೀತಿನೇ ಕಡಿಮೆ ಆಗ್ಲಿಲ್ಲ. ಮುಂದಿನ ವಾರನೇ ನಾವು ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡಿದೀವಿ. ಅನ್ಯೋನ್ಯ ದಂಪತಿಗಳಾಗಿ ನೀವಿಬ್ರು ಅಲ್ಲಿಗೆ ಬಂದು ಬಹುಮಾನದ 1 ಲಕ್ಷ ಮೊತ್ತನ ನೀವಿಬ್ರು ಪಡ್ಕೋಬೇಕು. ರಾಜಿ ಅವರೇ, ಅಲ್ಲಿಗೆ ಬರ್ಬೇಕಾಗತ್ತೆ. ನಾನಾ? ಯಾಕೆ? ಗಂಡ ಹೆಂಡತಿ ಆದವ್ರು ಹೇಗಿರ್ಬೇಕು ಅಂತ ಜನಗಳಿಗೆ ಇವರಿಬ್ರನ್ನ ತೋರಿಸ್ತೀವಿ. ಹೆಂಡತಿ ಆದವ್ರು ಹೇಗಿರ್ಬಾರ್ದು ಅಂತ ನಿಮ್ಮನ್ನ ತೋರಿಸ್ತೀವಿ.